ಆದಿಯಿಂದಲೇ ದೇವರ ಹೃದಯದಲ್ಲಿ ಒಂದು ಕರುಣೆಯ ಯೋಜನೆಯಿತ್ತು. ಕತ್ತಲಲ್ಲಿ ನಡೆಯುವ ಮಾನವನನ್ನು ತನ್ನ ಬೆಳಕಿನ ಕಡೆಗೆ ಕರೆತರುವ ಪ್ರೀತಿಯ ಯೋಚನೆ. ಮಾನವ ತಪ್ಪಿದರೂ ದೇವರ ಕೃಪೆ ಹಿಂದೆ ಸರಿಯಲಿಲ್ಲ. ಕಾಲವು ತುಂಬಿದಾಗ ಬೆಳಕು ಲೋಕಕ್ಕೆ ಪ್ರವೇಶಿಸಿತು. ಒಬ್ಬ ಕನ್ಯೆಯಿಂದ ಹುಟ್ಟಿದ ಶಿಶು ನಮ್ಮ ದುಃಖಗಳನ್ನು ಅರಿಯುವವನಾಗಿ, ನಮ್ಮ ಮಧ್ಯೆ ವಾಸ ಮಾಡುವವನಾಗಿ ಬಂದನು. ಅವನು ಕೇವಲ ಮಗುವಲ್ಲ, ದೇವರ ಪ್ರೀತಿಯ ಜೀವಂತ ರೂಪ. ದಾವೀದನ ಊರಾದ ಬೆತ್ಲೆಹೇಮಿನಲ್ಲಿ ಅರಮನೆಯಲ್ಲ, ಗೋದಲಿಯಲ್ಲಿ ಸರಳತೆಯಲ್ಲೇ ಮಹಿಮೆ ಮರೆಮಾಡಿಕೊಂಡು ನಿರೀಕ್ಷೆ ಹುಟ್ಟಿತು. ಅವನ ಸುತ್ತ ಹಸುಗಳ ಮೌನ ಉಸಿರಾಟ, ಕುರಿಗಳ ನಿಶ್ಶಬ್ದತೆ, ಸೇವೆ, ವಿನಯ ಮತ್ತು ನಿರ್ದೋಷತೆಯ ಸಂಕೇತಗಳಾಗಿ ನಿಂತವು. ಪ್ರಾಣಿಗಳ ಮಧ್ಯೆ ಹುಟ್ಟಿದ ಆ ಶಿಶು ಸೃಷ್ಟಿಯೆಲ್ಲರಿಗೂ ಶಾಂತಿಯ ಸಂದೇಶವಾಗಿದ್ದನು. ಮರಿಯಳ ಮೌನ ನಂಬಿಕೆಯಲ್ಲಿ, ಯೋಸೇಫನ ವಿಧೇಯ ಹೆಜ್ಜೆಗಳಲ್ಲಿ ದೇವರ ಮಾತು ಜೀವಂತವಾಯಿತು. ಆ ಶಿಶುವಿನಲ್ಲಿ ಕೃಪೆಯೂ ಸತ್ಯವೂ ಪೂರ್ಣವಾಗಿ ವಾಸಮಾಡಿತು. ಆ ರಾತ್ರಿ ಹೊಲಗಳ ಕತ್ತಲಲ್ಲಿ ಸರಳ ಹೃದಯದ ಕುರುಬರಿಗೆ ಆಕಾಶವೇ ತೆರೆದಿತು. ಭಯದಲ್ಲಿದ್ದವರಿಗೆ ಹೆದರಬೇಡಿರಿ ಎಂಬ ಧ್ವನಿ ಕೇಳಿಬಂತು. ಜನರೆಲ್ಲರಿಗಾಗಿ ಮಹಾಸಂತೋಷ ತರುವ ಶುಭ ಸಮಾಚಾರ ಭೂಮಿಗೆ ಪ್ರಕಟವಾಯಿತು. ಪರಲೋಕದ ಮಹಿಮೆ ಭೂಲೋಕದ ಶಾಂತಿಯಾಗಿ ಹರಿಯಿತು. ಕುರುಬರು ಗೋದಲಿಗೆ ಬಂದು ಬಟ್ಟೆಯಲ್ಲಿ ಸುತ್ತಲ್ಪಟ್ಟ ಆ ಕೂಸನ್ನು ಕಂಡಾಗ ತಮ್ಮ ಕುರಿಗಳಂತೆ ವಿನಯದಿಂದ ದೇವರ ಮುಂದೆ ನಿಂತರು. ಅವರು ನೋಡಿದುದನ್ನೆಲ್ಲ ಸಾರುತ್ತಾ ಸಂತೋಷದಿಂದ ದೇವರನ್ನು ಸ್ತುತಿಸಿದರು. ಅದೇ ಸಮಯದಲ್ಲಿ ದೂರದ ದೇಶಗಳಿಂದ ಬಂದ 3 ಜ್ಞಾನಿಗಳು ಆಕಾಶದಲ್ಲಿದ್ದ ಒಂದು ನಕ್ಷತ್ರವನ್ನು ಗಮನಿಸಿದರು. ಆ ನಕ್ಷತ್ರವು ಕೇವಲ ಬೆಳಕಲ್ಲ, ಸತ್ಯವನ್ನು ಹುಡುಕುವವರಿಗೆ ದೇವರು ಕೊಟ್ಟ ದಾರಿ. ಅವರು ದೀರ್ಘ ಪ್ರಯಾಣ ಮಾಡಿ ಆ ಶಿಶುವಿನ ಬಳಿಗೆ ಬಂದು ಹೃದಯದಿಂದ ನಮಸ್ಕರಿಸಿದರು. ಅವರು ಬಂಗಾರವು ಮತ್ತು ಧೂಪವನ್ನು ಅರ್ಪಿಸಿದರು. ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ಭವಿಷ್ಯದಲ್ಲಿ ಮಾನವನಿಗಾಗಿ ಹರಿಯಲಿರುವ ಶುದ್ಧಗೊಳಿಸುವ ರಕ್ತಬೋಳದ ಅರ್ಥವನ್ನು ತಮ್ಮ ಆರಾಧನೆಯಲ್ಲಿ ಪ್ರತಿಬಿಂಬಿಸಿದರು. ಗೋದಲಿಯಲ್ಲಿ ಮಲಗಿದ್ದ ಆ ಶಿಶು ಲೋಕಕ್ಕೆ ಕೊಟ್ಟ ಅಮೂಲ್ಯ ಕೊಡುಗೆ. ಅವನಲ್ಲಿ ಜೀವವಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸಿತು. ಕತ್ತಲೆ ಅದನ್ನು ಜಯಿಸಲಿಲ್ಲ. ಈ ಕ್ರಿಸ್ಮಸ್ ದಿನಗಳಲ್ಲಿ ಗೋದಲಿಯ ಸರಳತೆ ನಿಮ್ಮ ಹೃದಯಗಳಲ್ಲಿ ಮಾತನಾಡಲಿ.